ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ವರ್ಷ 250ರಿಂದ 300 ಸಿನಿಮಾಗಳ ಪ್ರೊಡಕ್ಷನ್ ಆಗ್ತಾ ಇದೆ. ಆದರೆ ಆ ಸಿನಿಮಾಗಳ ಗೆಲುವಿನ ಸಂಖ್ಯೆ ನೋಡಿದಾಗ ತೀರಾ ವಿರಳ. ಅದರಲ್ಲೂ ಕೂಡ ಸಾಕಷ್ಟು ಜನ ಹೊಸ ಸಿನಿಮೋತ್ಸಾಹಿಗಳು ತಮ್ಮ ಬೆಟ್ಟದಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ಕೊಂಡು ನಾನು ಹೀರೋ ಆಗಬೇಕು, ನಾನು ಡೈರೆಕ್ಟರ್ ಆಗಬೇಕು, ನಾನು ಹೀರೋಯಿನ್ ಆಗಬೇಕು ಅಂತ ಸಾಕಷ್ಟು ಜನ ಬರ್ತಾರೆ. ಅಂತಹವರ ಲಿಸ್ಟಿಗೆ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಯ ತನಕ ಸಾಕಷ್ಟು ಜನ ರಾಜಕಾರಣಿಗಳ ಮಕ್ಕಳು ಹೀರೋಗಳಾಗಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ತಾ ಇದ್ದಾರೆ ಚಿತ್ರರಂಗದಲ್ಲಿ, ಬಣ್ಣದ ಲೋಕದಲ್ಲಿ. ಅಂಥವರ ಸಾಲಿಗೆ ಹೊಸದಾಗಿ ಸೇರ್ಪಡೆ ಅಂತಂದರೆ CP ಯೋಗೀಶ್ವರ್ ಅವರ ಮಗ ಧ್ಯಾನ್ ಯೋಗೀಶ್ವರ್ ಅವರು. ಅಫ್ಕೋರ್ಸ್ CP ಯೋಗೀಶ್ವರ್ ಅವ್ರಿಗೆ ದೊಡ್ಡ ಹೀರೋ ಆಗಬೇಕು ಅನ್ನೋ ಕನಸಿತ್ತೇನೋ ಗೊತ್ತಿಲ್ಲ. ಅದನ್ನು ಮಗನ ಮೂಲಕ ಸಾಕಾರಗೊಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಮಗನನ್ನು ಬೆಳ್ಳಿತೆರೆಗೆ ಪರಿಚಯಿಸ್ತಾ ಇದ್ದಾರೆ. ರೀಸೆಂಟಾಗಿ ಆ ಸಿನಿಮಾದ ಮುಹೂರ್ತ ಆಗಿತ್ತು. ಈಗ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಥರದ ಒಂದು ಐತಿಹಾಸಿಕ ಪ್ರದೇಶಗಳಲ್ಲಿ ಅದರ ಶೂಟಿಂಗು ತುಂಬ ನಿತ್ಯ ನಿರಂತರವಾಗಿ ನಡೀತಾ ಇದೆ ಕಳೆದ 22 ದಿನಗಳಿಂದ. ಸೊ ಈಗ CP ಯೋಗೀಶ್ವರ್ ಅವರೇ ಸ್ವತಃ ನಮ್ಮ ಜೊತೆ ಇದ್ದಾರೆ ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ. ಸರ್, ಹೇಗೆ ಅನಿಸ್ತಿದೆ ಸರ್? ಈಗ ನಂದಿದೀಗ 2ನೇ ಇನ್ನಿಂಗ್ಸು. 25 ವರ್ಷ ಆದಮೇಲೆ ಮತ್ತೆ ಚಿತ್ರರಂಗಕ್ಕೆ ಬಂದಿದ್ದೀನಿ. ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೆ, ಸರಣಿ ಸೋಲು. ಭಾಳಷ್ಟು ಜನ ನಿರ್ಮಾಪಕರು ಬೀದಿಗೆ ಬಂದಿದ್ದಾರೆ. ನನಗೆ ಗೊತ್ತಿದೆ ವಾಸ್ತವಾಂಶ ಏನಂತ. ಆದರೆ ನನಗೆ ಅನಿಸೋದೇನೆಂದರೆ, ಇವತ್ತು ನಮಗೆ ಚಾಲೆಂಜಸ್ ಜಾಸ್ತಿ ಇದೆ. ಪ್ರೇಕ್ಷಕನಿಗೆ ಆಯ್ಕೆಯೂ ಕೂಡ ಭಾಳ ಇದೆ. ಪ್ರೇಕ್ಷಕ ಇವತ್ತು ಕನ್ನಡ ಭಾಷೆನಲ್ಲೇ ಮನೆಯಲ್ಲೇ ಕುಂತ್ಕೊಂಡು ಎಲ್ಲ ಪ್ರಪಂಚದ ಎಲ್ಲ ಸಿನಿಮಾಗಳನ್ನು ನೋಡ್ತಕ್ಕಂಥ ಅವಕಾಶ ಇದೆ. ಹಂಗಾಗಿ ನಿಜವಾದಂಥ ಕನ್ನಡ ಸಿನಿಮಾವನ್ನು ಆ ತಾಂತ್ರಿಕ ಮಟ್ಟದಲ್ಲಿ ಪ್ರೇಕ್ಷಕ ನಿರೀಕ್ಷೆ ಮಾಡ್ತಾಯಿದ್ದಾನೆ. ಅದು ಕತೆ ಆಗ್ಬೋದು, ಸಂಭಾಷಣೆ ಆಗ್ಬೋದು, ದೃಶ್ಯ ವೈಭವ ಆಗ್ಬೋದು. ಅವನೇನಿದ್ರೂ ಇವತ್ತು ಕಂಪೇರ್ ಮಾಡಿಕೊಳ್ಳೋದು ಕನ್ನಡ ಭಾಷೆಯಲ್ಲಿ ನನಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಸಿಗೋದ್ರಿಂದ ಅವನಿಗೆ ಸಮಾಧಾನ ಆಗ್ತಾಯಿದೆ. ಆದರೆ ಪ್ರಸ್ತುತ ಸೀಮಿತ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ 300-400 ಥಿಯೇಟ್ರ್ಗಳಲ್ಲಿ ಒಂದು ಚಿತ್ರವನ್ನು ಆ ಮಟ್ಟಕ್ಕೆ ಮಾಡೋದು ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗಕ್ಕೆ ಸವಾಲು. ಈ ಎಲ್ಲ ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮ ಚಿತ್ರನೂ ಕೂಡ ಕನ್ನಡದಲ್ಲಿ ನಿಂತ್ಕೋಬೇಕು, ನಮ್ಮ ಚಿತ್ರನೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ನೋಡಬೇಕು, ಒಂದು ಚಾಲೆಂಜಾಗಿ ತಗೊಳ್ಳೋಣ. ಯಾಕೆ ಸಾಧ್ಯ ಆಗೋದಿಲ್ಲ? ನಮ್ಗೆ ಇರ್ತಕ್ಕಂಥ ಹಳೆಯ ಅನುಭವ. ನಾನು ಕೂಡ ಒಂದು 15-20 ವರ್ಷ ಸಿನಿಮಾ ರಂಗದಲ್ಲಿ, ಚಿತ್ರರಂಗದಲ್ಲಿ ಒಬ್ಬ ನಟನಾಗಬೇಕಂತ ಹೋರಾಟ ಮಾಡಿದವನು. ನಟನಾಗಿ ಒಳ್ಳೆ ಸಿನಿಮಾ ಕೊಡುವ ಹೊತ್ತಿಗೆ ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಕೊಟ್ಟೋದೆ. ಸರಿ, ಆಯ್ಕೆ 2 ಇತ್ತು. 2 ದೋಣಿಲೂ ನಾನು ನಡ್ಸೋಕ್ಕಾಗಲ್ಲ ಅಂತೇಳಿ ಚಿತ್ರರಂಗ ಬಿಟ್ಟು ಸಿನಿಮಾ ಬಿಟ್ಟು ನಾನು ರಾಜಕಾರಣಕ್ಕೆ ಮುಂದುವರಿಸ್ದೆ ಇವತ್ತು. ಆದರೆ ನನಗೆ ಆ ತುಂಬಲಾಗಿತ್ತು. ಅದು ಯಾವಾಗಲೂ ಕೂಡ ನನಗೆ ಯಾವಾಗಲೂ ನಾನೊಬ್ಬ ಆ್ಯಕ್ಟ್ ಮಾಡಬೇಕಾಗಿತ್ತು ಅಂತೇಳಿ ಯಾವಾಗಲೂ ಕೂಡ ಭಾವನೆಗಳು ಇರ್ತಾಯಿತ್ತು. ನನ್ನ ಮಗ ಈಗ ಓದ್ಕೊಂಡು ಬಂದವನೀಗ ಇಲ್ಲ ನಾನು ಸಿನಿಮಾದಲ್ಲೇ ಮಾಡ್ತೀನಿ ಅಂತ ಅಂದ. ಅದಕ್ಕೆ ಅವ್ರ ತಾಯಿಯ ಪ್ರೇರಣೆ ಕೂಡ ಇತ್ತು. ಅವಳು ಒಬ್ಬಳು ಎಕ್ಸಿಬಿಟ್ರಾಗಿ, ಥಿಯೇಟ್ರು ಮಾಲೀಕಳಾಗಿ ಅವಳಿಗೆ ಸಿನಿಮಾದ ಬಗ್ಗೆ ಭಾಳ ಆಸಕ್ತಿ ಇದೆ, ಭಾಳ ಡೀಪು ನಾಲೆಡ್ಜ್ ಇದೆ. ಸರಿ, ಇಬ್ಬರು ಹೇಳಿದಾಗ ಹೌದು ಇವನು ಫಿಟ್ ಅಂತ ಅನ್ನಿಸ್ತಾ ಇದ್ದಾನೆ. ನಾನೇನು ಅಷ್ಟು ಸುಲಭವಾಗಿ ಇವನು ಮಗ ಅಂತೇಳಿ ನಾನೇನು ಒಪ್ಕೋತಾ ಇಲ್ಲ. ಅವನಿಗೆ ಮೊದಲೇ ಹೇಳಿದೆ, ಯೋಗ ಮತ್ತು ಯೋಗ್ಯತೆ ಇದ್ದರೆ, ಅವಕಾಶ ಇದ್ದರೆ ಅವನು ಕೂಡ ಭಾಳ ಆಯಿತು ಕನ್ನಡ ಚಿತ್ರದಲ್ಲೇ ಮಾಡಬೇಕು ಅಂತ ಅಂದ್ರೂ ಕೂಡ ಅವಕಾಶ ಓಪನ್ ಆಗಿ ಆದರೆ ಎಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ಕನ್ನಡ ಅವನು ಯಾವುದೇ ಕಾರಣಕ್ಕೂ ಮೊದಲ ಆದ್ಯತೆ ಕನ್ನಡ ಮರಿಬಾರ್ದು. ಅವನ ಭವಿಷ್ಯ ಇದೆ ಅಂತ ಅನಿಸುತ್ತೆ ಅವನಿಗೇನು ಇಲ್ಲ ಭವಿಷ್ಯ ಅಂತ ಅನಿಸಲ್ಲ. ಅವನು 100ಕ್ಕೆ 100 ಭಾಗ ಅವನು ತನ್ನನ್ನು ತಾನು ಚಿತ್ರರಂಗಕ್ಕೆ ಅರ್ಪಿಸ್ಕೋತಾ ಇದ್ದಾನೆ. ಅವನ ಟೈಮು, ಫಂಕ್ಷುವಲು, ಅವನ ಸಿನ್ಸಿಯಾರಿಟಿ, ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನಿಸುತ್ತೆ. ಅವನು ಕೂಡ ಭಾಳಷ್ಟು ಜನ ಹಿರಿಯರ ಹತ್ರ ಹೋಗ್ತಾನೆ, ಭೇಟಿ ಆಗ್ತಾನೆ, ಕಲಿತಾ ಇದ್ದಾನೆ. ಅವ್ನಿಗೆ ಹೇಳಿದೆ, ನಿರಂತರವಾದ ಕಲಿಕೆ, ಬಹುಶಃ ಮುಂದೆ ಒಬ್ಬ ಪ್ರಬುದ್ಧ ನಟನಾಗ್ಬೋದೇನೋ. ನನಗನ್ಸೋದು ನನಗೊಂದಷ್ಟು ಒಳ್ಳೆಯ ಸಿನಿಮಾಗಳನ್ನ ಚಿತ್ರರಂಗ ಕೊಡಬೇಕು ಅಂತಿದೆ. ನನ್ನ ಮನಸ್ಸಲ್ಲಿ ಒಂದಷ್ಟು ಕತೆಗಳಿದೆ. ಅದನ್ನು ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ, ಈಗ ಕರ್ನಾಟಕ ಬಲಂ ಅಜೇಯಂ ಆದಮೇಲೆ ಸೈನಿಕ 2ನೇ ಭಾಗ, ನಾನು ಉತ್ತರ ಕರ್ನಾಟಕದಲ್ಲಿ ನನಗೇನೆಂದರೆ, ಒಂದು ಚಿತ್ರ 25 ವರ್ಷ ಆದರೂ ಕೂಡ ನನ್ನನ್ನು ಜೀವಂತವಾಗಿ ಇಟ್ಟಿದೆ ಅಂತ ಅಂದರೆ ಜನಗಳ ಮನಸ್ಸಲ್ಲಿ. ನನ್ನಿಂದ ಭಾಳಷ್ಟು ಜನ, 100 ಜನ, 1000 ಜನ ಮಿಲ್ಟ್ರಿಗೆ ಸೇರಿಕೊಂಡ್ರು ಯುವಕರು ಉತ್ತರ ಕರ್ನಾಟಕದಲ್ಲಿ. ನನಗೆ ಹೇಳ್ತಾರೆ, ಇಲ್ಲ ನಿಮ್ಮ ಸಿನಿಮಾ ನೋಡೇ ನಾವು ಇನ್ಸ್ಪೈರ್ ಆಗಿ ಮಿಲ್ಟ್ರಿಗೆ ಹೋದ್ವಿ, ದೇಶಾಭಿಮಾನ ಬೆಳೀತು, ದೇಶಕ್ಕೋಸ್ಕರ ನಾವು ಮಾಡಿದ್ವಿ ಅಂತ. ಮಿಲ್ಟ್ರಿಗೆ ಹೋಗಿ ರಿಟೈರ್ಡ್ ಆಗಿ ಬಂದುಬಿಟ್ರು ಇದ್ದಾರೆ ಆಗಲೇ. ಸಿನಿಮಾ ನೋಡಿ ನಾವು ಮಿಲ್ಟ್ರಿಗೆ ಹೋದ್ವಿ, 20 ವರ್ಷ ಸರ್ವಿಸ್ ಮಾಡಿ ಬಂದೋಣ ಅಂತ ಭಾಳಷ್ಟು ಜನ ಮಾತಾಡ್ತಾರೆ ಈ ಭಾಗದಲ್ಲಿ. ಹಂಗಾಗಿ
ಭಾಗ 2 ಸಿನಿಮಾನು ಕೂಡ ಮಾಡ್ತಾಯಿದ್ದೀವಿ. ಅವನೊಬ್ಬ ಸೈನಿಕನಾಗಿ ಮಾಡ್ತಾನೆ, ನಾನು ಮಾಜಿ ಸೈನಿಕನಾಗಿ ಮಾಡ್ತೀನಿ. ಸಿನಿಮಾ ಅಂದರೆ ಅದೇ ಅಲ್ವಾ ಸರ್, ಸಿನಿಮಾದ ಮೂಲ ಉದ್ದೇಶ ಮನೋರಂಜನೆ ಆಗಿದ್ದರೂ ಕೂಡ ಎರಡನೇ ಉದ್ದೇಶ ಉದ್ಯಮ ಆಗಿದ್ದರೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕು ಅಂತಕ್ಕಂಥದ್ದು. ನೀವು 25 ವರ್ಷಗಳ ಹಿಂದೆ ಮಾಡಿದಂಥ ಸಿನಿಮಾ ಇವತ್ತಿಗೂ ಕೂಡ ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತಂದರೆ ಅದಕ್ಕಿಂತ ಖುಷಿಯ ವಿಚಾರ ಮತ್ತೊಂದಿಲ್ಲ. ಅದಕ್ಕೆ ನನಗೆ ಅನಿಸೋದು, ನಾನು ಮೊನ್ನೆ ನನ್ನ ಜೊತೆಲಿ ನಾಯಕ ನಟಿಯಾಗಿ ಮಾಡಿದಂಥ ಸಾಕ್ಷಿ ಶಿವಾನಂದನ್ನು ಸಂಪರ್ಕ ಮಾಡಿದ್ವಿ. ಅವಳು ಅಮೇರಿಕಾದಲ್ಲಿದ್ದಾರೆ. ಅವರು ಕೂಡ ಬಹಳ ಉತ್ಸುಕದಿಂದ ಸಿನಿಮಾದಲ್ಲಿ ನನ್ನ ಜೊತೆ ಪಾತ್ರ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಸೈನಿಕ 2ಗೆ ಕಂಬ್ಯಾಕ್ ಮಾಡ್ತಿದ್ದಾರೆ. ಸೂಪರ್ ಸರ್. ನಾನು ಯಾರಿಗೂ ಹೇಳಿರಲಿಲ್ಲ, ಈಗ ಸಂದರ್ಭ ಬಂತು. ನಾನು ಸೈನಿಕ ಅಪ್ಪ ಇವನು ನನ್ನ ಮಗನಾಗಿ ಮಾಡ್ತಾನೆ, ನನ್ನ ಮಗನಾಗಿ ಸೈನಿಕ ಹೋಗ್ತಾನೆ. ನಾನು ಒಬ್ಬ ಮಾಜಿ ಸೈನಿಕನ ಭಾವನೆ ಏನು, ಈ ಸಮಾಜ ಅವನು ಹೆಂಗೆ ನೋಡ್ತಾ ಇದೆ, ಅವನು ಯಾವ ಥರ ಒಬ್ಬ ಮಾಜಿ ಸೈನಿಕ ದೇಶಾಭಿಮಾನ ಇಟ್ಕೊಂಡು ದೇಶಕ್ಕೋಸ್ಕರ ಹೋರಾಟ ಮಾಡಿ ಅವನು ಅಂಗವಿಕಲನಾಗೋ ಮಾನಸಿಕವಾಗಿ ಜರ್ಜರಿತನಾಗೋ ವಾಪಸ್ ಬಂದ ಮೇಲೆ ಈ ಸಮಾಜ ಅವನ್ನ ಯಾವ ರೀತಿ ಸ್ವೀಕಾರ ಮಾಡ್ತದೆ ಅಥವಾ ಯಾವ ರೀತಿ ತಿರಸ್ಕಾರ ಮಾಡ್ತದೆ, ಅವನ ನೋವೇನು ಅನ್ನೋದನ್ನು ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ನಮ್ಮ ಒಬ್ಬ ಮಾಜಿ ಸೈನಿಕನ ಬದುಕನ್ನು ಅವನು ಆ ಪ್ರಾಯದಲ್ಲಿ ಯೌವನದಲ್ಲಿ ಎಲ್ಲ ಬಿಟ್ಟು ದೇಶದ ಗಡಿ ಕಾಯ್ತೀನಿ ಅಂತ ಹೋಗ್ತಾನೆ. ದೇಶಕ್ಕೋಸ್ಕರ ಅವನು ಹೆಂಗೆ ಅರ್ಪಿಸ್ಕೋತಾನೆ. ಭಾಳ ಮನೋಜ್ಞವಾದಂಥ ಕಥೆನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಪುನೀತ್ ರುದ್ರನಾಗ್ ಅವರು ಕೂಡ ಒಳ್ಳೆ ಟೆಕ್ನಿಷಿಯನ್ನು. ಸೊ ಪ್ರಶಾಂತ್ ನೀಲ್ ಅವರ ಗಾಡಿಯಲ್ಲಿ ಪಳಗದಂಥವರು ಒಬ್ಬ ನಟನಾಗಿ ತೆರೆ ಮೇಲೆ ಹೇಗೆ ಕಾಣಿಸ್ಕೋಬೇಕು, ತೆರೆ ಹಿಂದೆ ಟೆಕ್ನಿಷಿಯನ್ ಆಗಿ ಹೇಗೆ ಕೆಲಸ ಮಾಡಬೇಕು ಅಂತ ಗೊತ್ತಿರ್ತಕ್ಕಂಥ ಟೆಕ್ನಿಷಿಯನ್ ಅದನ್ನು ಕಟ್ಕೊಡ್ತಿದ್ದಾರೆ. ಹೌದು, ಪುನೀತ್ ರುದ್ರನಾಗ್ ಸಿನಿಮಾ ನಿರ್ದೇಶನ ಮಾಡ್ತಾರೆ. ನಮ್ಮ ಕರ್ನಾಟಕ ಬಲಂ ಅಜಯಂನಲ್ಲಿ ಭಾಳ ಜನ ಸೀನಿಯರ್ಸ್ನ ನಾವು ಜೊತೆಗೆ ಹಾಕ್ಕೊಂಡಿದ್ದೀವಿ. ನಿರ್ದೇಶಕರು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟು ಇದ್ದರೂ ಕೂಡ ಅವರೆಲ್ಲರೂ ನಾವು ಜೊತೆ ಕಟ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಇಲ್ಲ ನಾವೊಂದು ಸಿನಿಮಾ ಮಾಡೋಣ, ಒಂದು ಚಾಲೆಂಜಿಂಗಾಗಿ ತೊಗೊಳ್ಳೋಣ ಅಂಥೇಳಿ ಎಲ್ಲರೂ ಡೆಡಿಕೇಟ್ ಮಾಡ್ತಾಯಿದ್ದಾರೆ. ಈಗ ನಾನೊಬ್ಬಂದು ಅಂತಲ್ಲ, ಎಲ್ಲರ ಶ್ರಮ, ಒಂದೊಂದು ಸೀನ್ಗೂ ಒಂದೊಂದು ಶಾರ್ಟ್ಗೂ ಇಲ್ಲ ಇದು ಬೇಕಾಗಿತ್ತು, ಅದು ಬೇಡ, ಚರ್ಚೆಗಳಾಗ್ತವೆ. ಪ್ರತಿದಿನ ಸಂಜೆ ಸಿನಿಮಾ ಮುಗಿದ್ಮೇಲೆ ಚರ್ಚೆಗಳು ಮಾಡ್ತೀವಿ, ಎಲ್ಲ ಒಂದು ಕಡೆ ಕೂತ್ಕೋತೀವಿ, ಇಲ್ಲ ಬೆಳಗ್ಗೆ ಚರ್ಚೆ ಮಾಡ್ತೀವಿ, ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಚರ್ಚೆ ಮಾಡ್ತೀವಿ. ಒಂದು ಸಿನಿಮಾ ಬರಬೇಕಾದ್ರೆ ಎಲ್ಲರೂ ಪರಿಶ್ರಮ ಮುಖ್ಯ. ಬಟ್ ನೋಡೋಣ, ಒಂದು ಒಳ್ಳೆಯ ಪ್ರಯತ್ನ ಈ ಕಷ್ಟಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಚಾಲೆಂಜಿಂಗ್ ಆಗಿ ಜನ ಸ್ವೀಕಾರ ಮಾಡಿ ಥಿಯೇಟ್ರಿಗೆ ನುಗ್ಗಬೇಕು, ಹಂಗೊಂದು ಸಿನಿಮಾ ಮಾಡೋಣ ಅಂತ ಉದ್ದೇಶ. ಸರ್, ನನಗೆ ಖುಷಿಯಾಗಿದ್ದೇನಂತಂದರೆ ಮಕ್ಕಳನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂದಾಗ ಈಗಿನ ಜೆನ್ಜಿ ಜನ್ರೇಷನ್ಗೆ ಪೂರಕವಾಗಿ ಯಾವುದೋ ಒಂದು ಲವ್ ಸಬ್ಜೆಕ್ಟ್ನ ಎತ್ಕೊಂಡು ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನೀವು ನಮ್ಮ ಚಾಲುಕ್ಯರ ಸಾಮ್ರಾಟ ಏನು ಪುಲಿಕೇಶಿ ಅವರ ಒಂದು ಬ್ಯಾಕ್ಡ್ರಾಪ್ನ ಇಟ್ಕೊಂಡು, ಹೋರಾಟಗಳನ್ನ ಇಟ್ಕೊಂಡು, ರೈತರ ಸಮಸ್ಯೆಗಳು, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಇಟ್ಕೊಂಡು, ಈ ಥರದೊಂದು ಒಳ್ಳೆ ಕಥೆನ ಇಟ್ಕೊಂಡು ಲೈನ್ ಕೊಟ್ಟು ನಾಗಣ್ಣ ಅವರಂತಹ ಒಬ್ಬ ಹಿರಿಯ ನುರಿತ ನಿರ್ದೇಶಕರೊಟ್ಟಿಗೆ MS ರಮೇಶ್ ಅವರಂತಹ ಸಂಭಾಷಣೆ, ಅವರು 150-200 ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ, ಎಂತೆಂಥ ಬ್ಲಾಕ್ ಬಸ್ಟರ್ ಇಟ್ಕೊಟ್ಟಿದ್ದಾರೆ. ಸೊ ಅವರೊಟ್ಟಿಗೆ ಎಲ್ಲ ಈ ಥರದೊಂದು ಟೆಕ್ನಿಷಿಯನ್ಸ್ ಇದ್ದಾರಲ್ಲ, ಟೆಕ್ನಿಷಿಯನ್ಸು ಕಲಾವಿದರ ಜೊತೆಗೆ ನಿಮ್ಮ ಮಗನ್ನ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಖುಷಿಯ ವಿಚಾರ. ಅಂದರೆ ನಾವು ಏನಾದ್ರು ಕಳಪೆ ಸಿನಿಮಾ ಕೊಟ್ಟರೆ ಜನ ನಮ್ಮನ್ನು ಬಹಳ ತಿರಸ್ಕಾರ ಮಾಡಿಬಿಡ್ತಾರೆ. ಹೊಸಬರು ಏನಾದ್ರು ಕೊಟ್ಟರು ಪರವಾಗಿಲ್ಲ, ನಮಗೆ ಇರ್ತಕ್ಕಂಥ ರಾಜಕೀಯ ಅನುಭವ ಮತ್ತು ಜೀವನದ ಅನುಭವ, ಸಮಾಜ ಜೊತೆ ಜನದ ಜೊತೆ ನಮಗಿರ್ತಕ್ಕಂಥ ಸಂಪರ್ಕ, ಅವ್ರ ಜೊತೆ ಒಡನಾಟ ಮತ್ತು ದಿನ ಬೆಳಿಗ್ಗೆ ಜನಗಳ ನೋವು ನಲಿವನ್ನು ಹತ್ತಿರದಿಂದ ಕಂಡವರು ನಾವು ಸಾರ್ವಜನಿಕ ಜೀವನದಲ್ಲಿದ್ದೀವಿ. ನಾವು ರಾಜಕಾರಣಿಗಳಂತ ಅಂದ್ಕೊಳ್ಳಿ, ನಮಗೆ ಗೊತ್ತಿದೆ ಏನಂತ. ಬಟ್ ಅದಕ್ಕೆ ಒಂದು ಒಳ್ಳೆಯ ಸಿನಿಮಾವನ್ನು ಜನಗಳಿಗೆ ಕೊಡಬೇಕು. ಅದನ್ನು ಸ್ವಲ್ಪ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಜನಸಾಮಾನ್ಯರಲ್ಲಿ ಭಾಷೆ ಮೇಲೆ ಅಭಿಮಾನ, ನಾಡಿನ ಮೇಲೆ ಅಭಿಮಾನ ಹುಟ್ಟುವಂಥ ಸಿನಿಮಾ ಕೊಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀವಿ. ಅದಕ್ಕೆ ಮೂಲ ನಾವು ಆ ಚಾಲುಕ್ಯ ಸಾಮ್ರಾಜ್ಯವನ್ನು ನೆನೆಸ್ಕೊಳ್ಳೋ ಪ್ರಯತ್ನ. 1500 ವರ್ಷ ಆದರೂ ಕೂಡ ಭಾಳ ನೆಗ್ಲೆಕ್ಟೆಡ್ ಡೈನೆಸ್ಟಿ. ಕರ್ನಾಟಕ ಸರ್ಕಾರ ಭಾಳ ನೆಗ್ಲೆಕ್ಟ್ ಮಾಡಿದ್ದೀವಿ, ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರ ಜವಾಬ್ದಾರಿ ಜಾಸ್ತಿ ಇತ್ತು. ಆಗಬೇಕಾದಂಥ ಪೂರಕವಾದಂಥ ಅಭಿವೃದ್ಧಿ ಕೆಲಸ ಆ ಕ್ಷೇತ್ರಗಳಲ್ಲಿ ಆಗಲಿಲ್ಲ. ಅದೆಲ್ಲ ನೋವು ನನಗೂ ಕಾಡ್ತಾ ಇದೆ. ಆದರೆ ಒಂದು ಸಿನಿಮಾ ಮಾಡಬೇಕು, ಒಂದು ಒಳ್ಳೆಯ ಸಿನಿಮಾ ಮಾಡಿ ನೆನಪಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸೂಪರ್ ಸರ್. ಮತ್ತೊಂದು ವಿಚಾರ ನಾನು ಕೇಳಲೇಬೇಕು. ಕಳೆದ 5-6 ದಿನಗಳಿಂದ ಸಾವಿರಾರು ಟೆಕ್ನಿಷಿಯನ್ಸು ಮತ್ತು ಆರ್ಟಿಸ್ಟ್ಗಳನ್ನೆಲ್ಲ ಇಟ್ಕೊಂಡು ನೀವಿಲ್ಲಿ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಅಂತ ಐತಿಹಾಸಿಕ ತಾಣಗಳಲ್ಲಿ ಒಂದು ಸಿನಿಮಾದ ಟೈಟಲ್ ಸಾಂಗನ್ನು ಮಾಡ್ತಾ ಇದ್ದೀರಾ. ನಾವು ಇವತ್ತು ಅದಕ್ಕೆ ಸಾಕ್ಷಿಯಾದ್ವಿ. ನಮಗೆ ಲಿಟ್ರಲಿ ಚಾಲುಕ್ಯರ ಒಂದು ಸಾಮ್ರಾಜ್ಯದ ಒಂದು ಘನತೆ, ಆ ವೈಭವ ಹೇಗಿತ್ತು ಅನ್ನೋದರ ಒಂದು ಸಣ್ಣ ಜಲಕ್ ನಮ್ಮ ಕಣ್ಣು ಮುಂದೆ ಪಾಸಾಯಿತು ಅಂತ ಅನ್ನಿಸ್ತು. ಸೊ ಇದನ್ನೆಲ್ಲ ಕಟ್ಟಬೇಕು, ತೆರೆ ಮೇಲೆ ಕಟ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಬಂದಿದ್ದು ಹೇಗೆ ಸರ್? ಈಗ ನೋಡಿ,
ಕಳೆದ 2000 ವರ್ಷಗಳ ಇತಿಹಾಸ ತಗೊಂಡ್ರೆ ಕನ್ನಡ ನಾಡಿನ ರಾಜರುಗಳು ಇಡೀ ದೇಶವನ್ನು ಆಳ್ದಂಥ ಉದಾಹರಣೆ. ಅದರಲ್ಲಿ ಮಹಾರಾಷ್ಟ್ರಲ್ಲಿ ನಿಮ್ಗೆ ಅಷ್ಟೊಂದು ಇತಿಹಾಸ ಸಿಕ್ಕೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಶಿವಾಜಿ ಮಹಾರಾಜರ ವಿಚಾರ ಬಿಟ್ಟರೆ ಭಾಳ ಇತಿಹಾಸ ಅವ್ರಿಗಿಲ್ಲ. ಗುಜರಾತಲ್ಲಿ ನಿಮಗೆ ಸಿಗಲ್ಲ. ಇಷ್ಟು ಶೌರ್ಯ, ವೀರಾವೇಶ, ಇಷ್ಟು ಸಾಮ್ರಾಜ್ಯ ವಿಸ್ತರಣೆ, ಭಾಳ ರಾಜಮನೆತನಗಳು ಕರ್ನಾಟಕದಲ್ಲಿ ಸಿಗ್ತವೆ. ಆಂಧ್ರದಲ್ಲಿ ಸಿಗಲ್ಲ. ಅವಾಗೆಲ್ಲ ಅವೆಲ್ಲ ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಅವಾಗೆಲ್ಲ ನಮ್ಮ ಆಡಳಿತಕ್ಕೆ ಒಳಪಟ್ಟೇ ಅವ್ರ ಜೀವನ ಕ್ರಮ ಇರೋದು. ಹಿಸ್ಟ್ರಿ ತಗೊಂಡಾಗ ನೀವು ನಮ್ಮ ಚಾಲುಕ್ಯ ನಮ್ಮ ಕರ್ನಾಟಕದೇ ಇತ್ತು. ಈಗ ಅವ್ರು ನೌಕಾಬಲ ಕಟ್ಟಿದ್ದ ಅಂತ ಅಂದರೆ ಗುಜರಾತ್ ಕಚ್ಚಿಂದ ಹಿಡಿದು ಪೂರ್ತಿ ಮಂಗಳೂರು ತನಕ ಒಂದು ನೌಕಾಬಲ ಕಂಪ್ಲೀಟಾಗಿ ಆವರಿಸ್ಕೊಂಡಿತ್ತು. ಅಂದರೆ ಜಾಸ್ತಿ ಆಳ್ವಿಕೆ ಮಾಡಿದವೇ ಕನ್ನಡ ಮನೆತನಗಳು. ಆದರೆ ಅವುಗಳನ್ನು ಸಿನಿಮಾಗಳ ಮುಖಾಂತರ ತೋರಿಸ್ತಕ್ಕಂಥ ಪ್ರಯತ್ನ, ಅದನ್ನು ಯೂನಿವರ್ಸಲ್ ಮಾಡ್ತಕ್ಕಂಥ ಪ್ರಯತ್ನ ಆಗಲಿಲ್ಲ. ಯಾರೋ ರಾಜಮೌಳಿ ಅಂಥವರು ಕಾಲ್ಪನಿಕ ಚಿತ್ರಗಳು ಮಾಡ್ತಾರೆ, ಅದರ ಮುಖಾಂತರ ಅವ್ರ ಹೆಸರು ಮಾಡ್ತಾರೆ. ಅಂದರೆ ನೈಜ ಘಟನೆಗಿರ್ತಕ್ಕಂಥ ನೂರಾರು ವಿಚಾರಗಳು ನಮ್ಮಲ್ಲಿದೆ. ಅದು ನಾವು ಅದನ್ನು ಜನಗಳಿಗೆ ತೋರಿಸ್ಬೇಕು, ನಮ್ಮ ಕರ್ತವ್ಯ ಕೂಡ. ಆ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ. ಇವತ್ತಿನ ಸಮಸ್ಯೆ ಮತ್ತು ಹಿಂದೆ ಇರ್ತಕ್ಕಂಥ ರಾಜವೈಭವ ಎರಡನ್ನೂ ಬ್ಲೆಂಡ್ ಮಾಡಿ ಚಿತ್ರ ಮಾಡ್ತಾರೆ. ನನಗೆ ಅರಿವಿದ್ದಂಗೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಉದ್ದದ ಸ್ಟಾರ್ ನಟ ಯಾರಪ್ಪ ಅಂತಂದರೆ ದರ್ಶನ್ ಅವ್ರ ಹೆಸರು, ಸುದೀಪ್ ಅವ್ರ ಹೆಸರು ಬರ್ತಾಯಿತ್ತು. ಬಹುಶಃ ನಿಮ್ಮ ಮಗ ಈಗ ಅದನ್ನು ಓವರ್ಟೇಕ್ ಮಾಡಿ 6.3 ಏನೋ ಇದ್ದಾರೆ ಅನಿಸುತ್ತೆ. ಎಷ್ಟಿದ್ದಾರೆ ಸರ್ ಹೈಟು? 6.3 ಇದ್ದಾನೆ. ಅದಕ್ಕಿಂತ ಸ್ವಲ್ಪ ಒಂಚೂರು ಜಾಸ್ತಿನೇ ಇದ್ದಾನೆ. 6.3 ಇದ್ದಾನೆ. ಆಮೇಲೆ ಅವನಿಗೆ ಒಂದು ಡೆಡಿಕೇಶನ್, ಶ್ರಮ. ಅವನ ಬಾಡಿ ಓಪನ್ ಮಾಡಿದ್ರೆ ಪೂರ್ತಿ ನರಗಳೆಲ್ಲ ಓಪನ್ ಆಗಿಬಿಟ್ಟಿದೆ. ಎಲ್ಲೂ ಯಾವ ಪಾರ್ಟಲ್ಲೂ ಒಂದು ಏನು ಉಳ್ಕೊಂಡಿಲ್ಲ. ಎಲ್ಲ ಅವನು ಪೂರ್ತಿ ಅದನ್ನು ಒಂದು ಶ್ರದ್ಧೆಯಿಂದ ಅದನ್ನು ದಿನ ಬೆಳಿಗ್ಗೆ ಇದ್ದರೆ ಅವನಿಗೆ ಒಂದು 3-4 ಗಂಟೆ ಅದನ್ನು ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಒಬ್ಬ ನಟನಾಗಿ ಭಾರತೀಯ ಚಿತ್ರರಂಗದಲ್ಲಿ ಅವನು ಆ ಒಂದು ದೊಡ್ಡ ವ್ಯಾಪ್ತಿ ಇಟ್ಕೊಂಡು ಹೊರಟಿದ್ದಾನೆ. ನಾನಂದೆ, ನೀನು ಯಾವುದೇ ಚಿತ್ರರಂಗಕ್ಕೆ ಹೋಗು, ಬಟ್ ನೀನು ಮೊದಲು ಕನ್ನಡ ಚಿತ್ರ ಮಾಡಬೇಕು, ಅಪ್ಪಟ ಕನ್ನಡ ಚಿತ್ರ ಆಗಬೇಕು, ಕನ್ನಡ ಪ್ರೇಮ ಚಿತ್ರ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಒಬ್ಬ ಬಡ ಮಧ್ಯಮ ವರ್ಗದ ರೈತನ ಮಗನಾಗಿ ಅವನು ಬಡ್ತಕ್ಕಂಥ ಬಡವೆ, ಅವನು ಮಾಡ್ತಕ್ಕಂಥ ಕೂಲಿ, ಅವನು ಹೋರಾಟ, ಅವನು ಬದುಕಿ ಹಂಗೆ ಕಟ್ಕೊತಾನೆ ಅನ್ನೋದನ್ನು ಕತೆ ಮುಖಾಂತರ ಹೇಳ್ತಾ ಇದ್ದೀವಿ. ನೀವು ಮೊದಲೇ ಕೇಳಿದೆ ಜನ್ಜಿ ಮಾಡ್ಬೋದು, ಲವ್ ಸಬ್ಜೆಕ್ಟ್ ಮಾಡ್ಬೋದು ಅಂತ. ಭಾಳ ಜನ ನನಗೆ ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ಆ ಥರ ಸಿನಿಮಾ ಮಾಡಲ್ಲ. ಮೊದಲು ಅವನ ಜೀವನ ಕ್ರಮ ಈ ಸಿನಿಮಾದ ಮುಖಾಂತರ ಅವ್ನಿಗೆ ಅನುಭವ ಆಗ್ತಾ ಹೋಗಬೇಕು. ಸಾಮಾನ್ಯ ಒಬ್ಬ ರೈತ ಮಕ್ಕಳ ಕಷ್ಟ ಅವ್ನಿಗೆ ಅರ್ಥ ಆಗಬೇಕು. ಅದಾದಮೇಲೆ ಒಬ್ಬ ಸೈನಿಕನ ಕಷ್ಟ ಅರ್ಥ ಆಗಬೇಕು. ಅದ್ರ ಮುಖಾಂತರ ಅವನು ತನ್ನ ಶಿಸ್ತುಬದ್ಧ ಜೀವನ ಕ್ರಮವನ್ನು ಚಿತ್ರರಂಗದಲ್ಲಿ ಮಾಡಬೇಕು. ಅವನಿಗೆ ನನಗನ್ಸಿದ ಪ್ರಕಾರ ಇದೊಂದು 2 ಚಿತ್ರ ಆಗ್ತಾ ಇದ್ದಂಗೆ ಅವನಿಗೆ ಈಗ ತೆಲುಗಿನಲ್ಲಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ಏನಿದೆಯಲ್ಲ, ಅದು ಅವ್ರ ಮಾವ ಆಗಬೇಕು. ಅವರು ನನ್ನ ವೈಫ್ನ ಮಾವನ ಮಗ, ಸ್ವಂತ. ನನ್ನ ವೈಫು ಕೂಡ ನನ್ನ ವೈಫ್ ತಾಯಿಯ ಅಣ್ಣನ ಮಗ ಅವನು. ಹಾಗಾಗಿ ಅವರು ಕೂಡ 3ನೇ ಸಿನಿಮಾ ಮಾಡ್ತೀನಿ ಅಂತ ಈಗಾಗಲೇ ಮಾತಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಮೊದಲು ಕನ್ನಡ ಮಾಡಬೇಕು, ಆಮೇಲೆ ತೆಲುಗು ಮಾಡ್ಕೊಳ್ಳಿ. ನೀವು ಕನ್ನಡ ತೆಲುಗು ಎರಡೂ ಮಾಡಿದ್ರೆ ಮಾತ್ರ ನೀವು ನಿಮ್ಮ ತೆಲುಗು, ನನಗೆ ಕನ್ನಡ ಸಿನಿಮಾ ಮಾಡಬೇಕು ಅಂತ. ಆಗ ಸೈನಿಕ ಆದಮೇಲೆ ಅದನ್ನು ಮಾಡ್ತಾನೆ. ಭಾಳಷ್ಟು ಆಗಲೇ ನನಗೆ ಭಾಳ ಚೆನ್ನಾಗಿ ಕೇಳ್ತಾ ಇದ್ದಾರೆ. ನಾನೇನು ಹೇಳೋದು ಅಂದರೆ ಇವನು ಪರ್ಫೆಕ್ಟಾಗಿ ಒಬ್ಬ ನಟನಾಗಿ ನಿಂತ್ಕೋತಾನೆ, ಆದಷ್ಟು ಭರವಸೆ. ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತ, ಇದು ಅತಿಶಯೋಕ್ತಿ ಅಲ್ಲ. ಈ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಅದಕ್ಕೆ ಏನು ಬೇಕೋ ಪಕ್ವವಾಗಿ ಬಂದಿದ್ದಾನೆ ಅಂತ ಅನಿಸುತ್ತೆ ನಮಗೆ. ಮೊನ್ನೆ ನೀವು ಮುಹೂರ್ತದ ದಿನ 2 ಸಿನಿಮಾಗಳ ಟೀಸರ್ಗಳನ್ನು ಹಾಕಿದ್ರಿ. ಈ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಸೊ ಆ ಥರದೊಂದು ಚಾಪ್ ಮೂಡಿಸುವಂಥ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ನೈಟ್ ಎಫೆಕ್ಟ್ ತೆಗಿಬೇಕಾಗಿತ್ತು. ಇದರಲ್ಲಿ ASI ಪರ್ಮಿಷನ್ ಕೊಡಲ್ಲ. ಒಂದು ದಿವಸ 6 to 6 ಕೊಡ್ತಾರೆ. ನಾವೇನು ಮಾಡಿದ್ವಿ, 4 ಗಂಟೆಗೆ ಅವ್ನಿಗೆ ಹೇಳಿದೆ, ನೋಡಪ್ಪ ನನಗೆ ಗೊತ್ತಿಲ್ಲ, ನೀನು ವಿತ್ ಮೇಕಪ್ 5 ಗಂಟೆಗೆ ರೆಡಿ ಇರಬೇಕು ಅಂದರೆ ಅವನು 4:15 ಅಲ್ಲಿ ಹೋಗಿ ಕಾಯ್ತಾ ಇದ್ದ. ಅವ್ರು ಗೇಟ್ ತೆಗೆದೇ ಲೇಟ್ ಆಯಿತು. ಬಟ್ ಅದು ನೈಟ್ ಎಫೆಕ್ಟಲ್ಲಿ ಅವಳು ಮತ್ತು ಲಯಾದು ಬೆಳಗಿನ ಜಾವನೇ ಶೂಟ್ ಮಾಡಿಬಿಟ್ವಿ. ಅಂದರೆ ನಿರಂತರವಾಗಿ 14 ಗಂಟೆ 12 ಗಂಟೆ ಶೂಟಿಂಗ್ ಮಾಡ್ತಾನೇ ಇದ್ದೀವಿ. ನಿರಂತರವಾಗಿ ಶೂಟಿಂಗ್ ನಡೀತದೆ. ಎಲ್ಲರೂ ಶ್ರಮ ಆಗ್ತಾಯಿದ್ದಾರೆ. ಬಟ್ ನನಗೆ ಖುಷಿ ಆಗೋದು ಅಂದರೆ ಒಂದು ಟೀಮ್ ವರ್ಕ್ ಥರ ಕೆಲಸ ಆಗ್ತದೆ. ಒಂದು ಒಳ್ಳೆ ಚಿತ್ರ ಕೊಡೋಣ ಕನ್ನಡಕ್ಕೆ. ಸರ್, ಮಕ್ಕಳಿಗೆ ತಮ್ಮ ತಂದೆ ತಾಯಿನೇ ಹೀರೋಯಿನ್ ಅಂತ ಹೇಳ್ತಾರೆ. ಸೊ ಅದು ಬಹುಶಃ ಧ್ಯಾನ್ ಅವ್ರಿಗೂ ಇಬ್ಬರು ಗುಣಗಳನ್ನೂ ತುಂಬ ಒಗ್ಗೂಡಿಸ್ಕೊಂಡು ಬಂದಿದ್ದಾನೆ ಅನಿಸುತ್ತೆ. ಯಾಕಂದರೆ ನೀವು ಹೇಳ್ದಂಗೆ ಫಿಟ್ನೆಸ್ ಫ್ರೀಕ್ಗೆ ಅವ್ರ ತಾಯಿನೇ ಇನ್ಸ್ಪಿರೇಷನ್ ಅನಿಸುತ್ತೆ. ಹೌದೌದು. ಬಾಲ್ಯದಿಂದ ಅವ್ರ ತಾಯಿ ಅವನಿಗೆ ಒಂದು ಶಿಸ್ತನ್ನು ಹೇಳ್ಕೊಡ್ತಾನೆ ಇದ್ದರು. ಫಿಟ್ನೆಸ್ ಬಗ್ಗೆ ಅವನಿಗೆ ಅವನದೇ ಆದಂಥ ಇದಿದೆ. ಅವರು ಮೂಲ ಅವ್ರ ತಾಯಿನೇ ಪ್ರೇರಣೆ. ನಾನು ಒಂದಷ್ಟು ದಿನ ರೆಗ್ಯುಲರಾಗಿ ಮಾಡ್ತಾಯಿದ್ದೆ. ಬಟ್ ಅವನು ಅದನ್ನು ಡ್ಯೂಟಿ ಥರ ಮಾಡ್ತಾನೆ. ಬೆಳಗ್ಗೆ ಎದ್ದರೆ ಅವನಿಗೆ ಇಷ್ಟು ಅವರ್ ಕೆಲಸ ಡ್ಯೂಟಿ ಮಾಡಲೇಬೇಕು, ಫಿಟ್ನೆಸ್ ಮಾಡಲೇಬೇಕು ಅಂತ ನಾನು ಅವ್ನಿಗೆ ಹೇಳಿದ್ದೀನಿ. ನೀನೊಂದಷ್ಟು ಇನ್ನೂ ಡ್ಯಾನ್ಸ್ ಮಾಡಬೇಕು, ಫೈಟಿಂಗ್ ಕಲಿಬೇಕು, ಮತ್ತು ಆ್ಯಕ್ಟಿಂಗ್ ಕಲಿಬೇಕು.
ಅವನಿಗೆ ಈಗಾಗಲೇ ಕಂಪ್ಯಾರಿಸನ್ ಅವನು ಮಾಡ್ತಾ ಇರೋದು ಕನ್ನಡ ಚಿತ್ರರಂಗಕ್ಕಲ್ಲ, ಅವನು ಏನಿದ್ರು ಈಗ ನ್ಯಾಷನಲ್ ಲೆವೆಲಲ್ಲಿ ಅವನು ಈಗ ತಯಾರಾಗ್ತಾ ಇದ್ದಾನೆ. ರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರು ಎಲ್ಲ ಚಿತ್ರಗಳು ಮಾಡಬೇಕು ಅಂತ ಅವನು ನೋಡೋಣ, ಯಾರ್ಯಾರ ಹಣೆ ಬರ ಏನೇನಿದೆ ಒಂದು ಪ್ರಯತ್ನ. ಎಜುಕೇಷನ್ ಏನು ಮಾಡ್ಕೊಂಡಿದ್ದೆ ಸರ್, ಏನು ಓದ್ಕೊಂಬಂದು? ಈಗ ಲಂಡನಲ್ಲಿದ್ದ, ಲಂಡನ್ನಲ್ಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಯೂನಿವರ್ಸಿಟಿ ಡಿಗ್ರಿ ಮಾಡ್ತಾ ಇದ್ದಂಗೆ ಒಂದು ವಾರಕ್ಕೆ ನಾನು ಕರ್ಸ್ಕೊಂಡೆ. ಅವನಿಗೀಗ ಇನ್ನೂ 22 ವರ್ಷ ವಯಸ್ಸು. ಬಂದ ತಕ್ಷಣ ಈ ಸಿನಿಮಾ ಸ್ಟಾರ್ಟ್ ಮಾಡಿಬಿಟ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಾಪ ನೀವು ಬೆಳಗ್ಗೆಯಿಂದ ಶೂಟಿಂಗು ಎಲ್ಲರನ್ನೂ ನಿಭಾಯಿಸೋದು ತುಂಬ ಕಷ್ಟದ ಕೆಲಸ. ನಾನು ಕೂಡ ಸೈನಿಕ ಸಿನಿಮಾಗೆ ಒಬ್ಬ ಅಭಿಮಾನಿ. ಆ ಸೋಲ್ಜರ್ ಹಮ್ಮಿಂಗ್ ಟ್ಯೂನ್ನ ಇವತ್ತಿಗೂ ನಾವು ಲೂಪಲ್ಲಿ ಕೇಳ್ತೀವಿ. ಆ ಸಾಂಗ್ನ ಆ ಟ್ಯೂನ್ ಬಂದರೆ ಸಾಕು ಹಿಂಗೆ ತಿರುಗಿ ನೋಡ್ತಾರೆ ಇವತ್ತಿಗೂ ಕೂಡ. ಸೊ ಒಳ್ಳೇದಾಗಲಿ ಸರ್. ಸೈನಿಕ 2 ಕೂಡ ದೊಡ್ಡ ಸಕ್ಸಸ್ ಆಗಲಿ. ನಿಮ್ಮ ಮಗನೂ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ನೆಲೆ ಬೆಲೆ ಸಿಗಲಿ ಅಂತ ಆಸ್ತೀವಿ. ಗ್ಯಾರಂಟಿ ನ್ಯೂಸ್ಗೆ ಶುಭ ಆಗಲಿ. ನಮ್ಮ ಬೆಂಬಲಕ್ಕೂ ಕೂಡ ಗ್ಯಾರಂಟಿ ನ್ಯೂಸ್ ಇರುತ್ತೆ ಅಂತ ಭಾವಿಸ್ತೀನಿ. ನನಗೇನಂತ ಅಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆಯ ಸಿನಿಮಾನ ಚಿತ್ರರಂಗಕ್ಕೆ ಕೊಡ್ತೀವಿ, ಅಷ್ಟು ಭರವಸೆ ನಮ್ಮ ಸಂಸ್ಥೆಯಿಂದ ಕೊಡ್ತೀನಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಕರ್ನಾಟಕ ಅಜಯ ಬಲ ಮತ್ತು ಸೈನಿಕ 2 ಚಿತ್ರಗಳ ನಟ ಮತ್ತು ನಿರ್ಮಾಪಕರಾದಂತಹ CP ಯೋಗೀಶ್ವರ್ ಅವರ ಮನದಾಳದ ಮಾತುಗಳನ್ನು, ತಮ್ಮ ಮಗನನ್ನು ಕನ್ನಡ ಚಿತ್ರರಂಗದ ಒಬ್ಬ ಒಳ್ಳೆಯ ಕಲಾವಿದನನ್ನಾಗಿಸಬೇಕು, ನ್ಯಾಷನಲ್ ಲೆವೆಲಲ್ಲಿ ಒಬ್ಬ ಹೀರೋ ಆಗಿ ನಿಲ್ಲಿಸಬೇಕು ಅಂತಕ್ಕಂಥ ಪಣವನ್ನು ಅವ್ರು ತೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಮೊದಲ ಸಿನಿಮಾ ಶೂಟಿಂಗ್ ಶುರುವಾಗಿ 22 ದಿನಗಳಾಗಿರುವಾಗಲೇ ಪಕ್ಕದ ಟಾಲಿವುಡ್ನಲ್ಲಿ ಮೈತ್ರಿ ಅಂದರೆ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ದೊಡ್ಡ ಬ್ಯಾನರ್ ಜೊತೆಗೆ ಟೈಪ್ ಆಗುವಂಥ ಕಾರ್ಯಗಳು ಕೂಡ ನಡೀತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದಾಗಿತ್ತು ಅವ್ರ ಜೊತೆ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಲಕ್ಷ್ಮೀನಾರಾಯಣ್, ಬಾದಾಮಿ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.